ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಮ್ಯಾಥಮೆಟಿಕ್ಸ್ ಚಾನಲಿಗೆ ಸ್ವಾಗತ. ನಾವು ಸೆಟ್ಸ್ ಚಾಪ್ಟರ್ನ ಕಲಿತಾ ಇದ್ವಿ. ಸೊ ಒಂದು ಎಕ್ಸಾಂಪಲಿಂದ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ದ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 1 ಅಂತ ಅಂದ್ಕೊಳ್ಳಿ. ಸೊ 1ಗಿಂತ ಚಿಕ್ಕದಾಗಿರುವಂತಹ ನ್ಯಾಚುರಲ್ ನಂಬರ್ನ ಲಿಸ್ಟ್ ಮಾಡಿ ಅಂತ ಅಂದರೆ ಏನೇನು ಸಿಗುತ್ತೆ ನಮಗೆ ಎಲಿಮೆಂಟ್ಸು? ಯಾವುದೂ ಸಿಗಲೇ ಇಲ್ಲ ಅಲ್ವಾ? ಸೊ ನಾವು ಇದೇ ಥರ ಯಾವುದೇ ಎಲಿಮೆಂಟ್ ಸಿಗಲಿಲ್ಲ ಅಂದರೆ ಅದನ್ನೇ ಎಂಟಿ ಸೆಟ್ ಅಂತ ಕರಿತೀವಿ. ಸೊ ಹಾಗಾದರೆ ಎಂಟಿ ಸೆಟ್ನ ಡಿಫೈನ್ ಮಾಡೋಣ. ಸೊ ಅ ಸೆಟ್ ವಿಚ್ ಡಸಂಟ್ ಕಂಟೈನ್ ಎನಿ ಎಲಿಮೆಂಟ್ ಈಸ್ ಕಾಲ್ಡ್ ಅ ಎಂಟಿ ಸೆಟ್. ಇದನ್ನು ನಾವು ನಲ್ ಸೆಟ್ ಅಂತ ಕೂಡ ಕರಿತೀವಿ, ಅದರ್ವೈಸ್ ವಾಯ್ಡ್ ಸೆಟ್ ಅಂತ ಕೂಡ ಕರಿತೀವಿ. ಸೊ ಹೇಗೆ ಡಿನೋಟ್ ಮಾಡಬೇಕು ಅಂತಂದರೆ ಐದರ್ ಯು ಕ್ಯಾನ್ ರೈಟ್ ದ ಫ್ಲವರ್ ಬ್ರ್ಯಾಕೆಟ್, ಎಂಟಿ ಫ್ಲವರ್ ಬ್ರ್ಯಾಕೆಟ್ ಬರೀಬೇಕು, ಅದರ್ವೈಸ್ ಯು ಕ್ಯಾನ್ ರೈಟ್ ದ ಸಿಂಬಲ್ ಫೈ. ನೆಕ್ಸ್ಟ್ ಒನ್ನು ಫೈನೈಟ್ ಸೆಟ್ ಅಂತ ಕಾನ್ಸೆಪ್ಟ್ ಇದೆ. ಫೈನೈಟ್ ಸೆಟ್ ಅಂದರೆ ಏನು ಅಂದರೆ ಅ ಸೆಟ್ ವಿಚ್ ಈಸ್ ಎಂಟಿ ಆರ್ ಕನ್ಸಿಸ್ಟ್ ಆಫ್ ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್. ಅಂದರೆ ಅದು ಎಂಟಿ ಸೆಟ್ ಆದರೂ ಆಗಿರಬಹುದು ಅಥವಾ ಅದರಲ್ಲಿ ಒಂದಷ್ಟು ಡೆಫಿನೆಟ್ ಎಲಿಮೆಂಟ್ಸ್ ಅಂದರೆ ನಮಗೆ ಗೊತ್ತಿರಬೇಕು ಎಷ್ಟಿದೆ ಕೌಂಟ್ ಅಂತ, ಆ ಥರ ಗೊತ್ತಿರೋ ನಂಬರ್ಸ್ ಇದ್ದರೆ ನಾವು ಅದನ್ನು ಫೈನೈಟ್ ಸೆಟ್ ಅಂತ ಕರಿತೀವಿ. ಓಕೆ, ದ ಸೆಟ್ ವಿಚ್ ಈಸ್ ನಾಟ್ ಅ ಫೈನೈಟ್ ಸೆಟ್ ವಿ ಕಾಲ್ ಇಟ್ ಅಸ್ ಇನ್ಫೈನೈಟ್ ಸೆಟ್ ಅಷ್ಟೇ, ರೈಟ್? ಸೊ ಇವಾಗ ಇದ್ರ ಬೇಸಿಸ್ ಮೇಲೆ ಒಂದಷ್ಟು ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸ್ ಇದ್ದಾವೆ. ಆ ಎಕ್ಸಾಂಪಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಬಟ್ ಇದಕ್ಕೆ ಮುಂಚೆ ಒಂದು ಕಾನ್ಸೆಪ್ಟ್ ನೀವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ನಾವು ಸೆಟ್ ಬಿಲ್ಡರ್ ಮತ್ತು ರೋಸ್ಟರ್ ಫಾರ್ಮ್ ಕಲ್ತಿದ್ವಿ ಅಲ್ವಾ? ಸೊ ಎಲ್ಲ ಇನ್ಫೈನೈಟ್ ಸೆಟ್ಟನ್ನು ನಾವು ರೋಸ್ಟರ್ ಫಾರ್ಮಲ್ಲಿ ಬರೆಯೋಕ್ಕಾಗಲ್ಲ, ಯಾಕಂದರೆ ನಮಗೆ ಎಂಡ್ ಏನು ಅಂತ ಗೊತ್ತಿರಲ್ಲ. ಸೊ ಎಲ್ಲ ಸೆಟ್ಟನ್ನು ಆ ಥರ ಬರೆಯೋಕ್ಕೆ ಚಾನ್ಸ್ ಇರಲ್ಲ. ಬಟ್ ಅದನ್ನು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ನಾವೇನಿಹಾವ್ ಡಿನೋಟ್ ಮಾಡ್ಬೋದು. ಓಕೆನಾ? ಇವಾಗ ಫಸ್ಟ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್ನ ನೋಡೋಣ. ಏನು ಕೊಟ್ಟಿದ್ದಾರೆ? ಫಸ್ಟ್ ಕ್ವಶನ್, ಸ್ಟೇಟ್ ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಆರ್ ಫೈನೈಟ್ ಆರ್ ಇನ್ಫೈನೈಟ್. ಓಕೆ, ಅದು ಫೈನೈಟಾ ಅಲ್ವಾ ಅಂತ ನೀವು ಹೇಳಬೇಕು. ಒಂದು ನೆನ್ಪಿಟ್ಕೊಳ್ಳಿ, ಎಂಟಿ ಸೆಟ್ ಅಂತ ಬಂದ್ರೂ ಅದು ಫೈನೈಟ್ ಅಂತಲೇ ಬರೀಬೇಕು, ಆಯಿತಾ? ಸೊ ಫಸ್ಟ್ ಕ್ವಶನ್ ಏನು, ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ಆ್ಯಂಡ್ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ಸ್ ಟು 0. ಸೊ ಇಲ್ಲಿ ಎಕ್ಸ್ ಅನ್ನೋದು ಏನಂತ ಕೊಟ್ಟಿದ್ದಾರೆ? ನ್ಯಾಚುರಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಕ್ವಶನ್ ಏನು, ಎಕ್ಸ್ ಮೈನಸ್ 1 ಮತ್ತು ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ಸ್ ಟು 0. ಸೊ ಸಪ್ರೇಟಾಗಿ ಈಕ್ವೇಟ್ ಮಾಡಿ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ? +1 ಮತ್ತು +2 ಬರುತ್ತೆ. ಓಕೆನಾ? ಎರಡೂ ನ್ಯಾಚುರಲ್ ನಂಬರೇ. ಸೊ ನಾವು ಎರಡೂ ಎಲಿಮೆಂಟ್ನ ಸೆಟ್ ಒಳಗಡೆ ಬರಿತೀವಿ, ಆಯಿತಾ? ಸೊ ಎರಡು ಎಲಿಮೆಂಟ್ನ ಬರೆದಿದ್ದೀವಿ. ಇಸ್ ಇಟ್ ಫೈನೈಟ್ ಆರ್ ಇನ್ಫೈನೈಟ್ ಅಂತ ಕೇಳಿದ್ರೆ ಏನು ಹೇಳಬೇಕು? ಫೈನೈಟ್ ಸೆಟ್ ಅಲ್ವಾ? ನಮಗೆ ಗೊತ್ತು ಎರಡು ಎಲಿಮೆಂಟ್ ಅಂತ ಅಷ್ಟೇ. ಸಪೋಸ್ ಇದೇ ಕ್ವಶನ್ ಅವರು ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಕೊಟ್ಟಿದ್ದು ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 2 ಬದಲು ಎಕ್ಸ್ +1 ಎಕ್ಸ್ +2 ಕೊಟ್ಟಿದ್ರು ಅಂತ ಅಂದ್ಕೊಳ್ಳಿ. ಆವಾಗ ಎಕ್ಸ್ ವ್ಯಾಲ್ಯೂಸ್ ಏನೇನು ಬರುತ್ತೆ ನಿಮಗೆ? -1 ಮತ್ತು -2 ಬರುತ್ತೆ. ಬಟ್ ಅದು ಎರಡೂ ನ್ಯಾಚುರಲ್ ನಂಬರ್ ಅಲ್ಲ. ಸೊ ಇನ್ ದ್ಯಾಟ್ ಕೇಸ್ ನಮಗೆ ಆನ್ಸರ್ ಏನು ಬರುತ್ತೆ? ಎಂಟಿ ಸೆಟ್ ಬರುತ್ತೆ. ಓಕೆನಾ? ಬೇಸ್ಡ್ ಆನ್ ದ ಸೆಟ್, ಯಾವ ಸೆಟ್ಟಿಗೆ ಬಿಲಾಂಗ್ಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ, ಅದನ್ನು ನೋಡಿಕೊಂಡು ನೀವು ಎಲಿಮೆಂಟ್ನ ಬರೀಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ನು, ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ಆ್ಯಂಡ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4. ಇಲ್ಲಿ ಸ್ಟ್ರಿಕ್ಟಾಗಿ ಅವ್ರು ಮೆನ್ಷನ್ ಮಾಡಿದರೆ ಎಕ್ಸ್ ಸ್ಕ್ವೇರ್ 4ಗೆ ಈಕ್ವಲ್ ಆಗಿರಲೇಬೇಕು ಆ್ಯಂಡ್ ಎಕ್ಸ್ ನ್ಯಾಚುರಲ್ ನಂಬರೇ ಆಗಿರಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಯಾವ ಎಲಿಮೆಂಟ್ ತೊಗೊಳಕ್ಕಾಗತ್ತೆ ನಮಗೆ? ಓನ್ಲಿ 2. ಇವರೇ ನ್ಯಾಚುರಲ್ ನಂಬರ್ ಮೆನ್ಷನ್ ಮಾಡಿರಲಿಲ್ಲಪ್ಪ, ಇಂಟೀಜರ್ ಕೊಟ್ಟಿದ್ರು ಅಂದರೆ ನೀವು -2 ಇನ್ಕ್ಲೂಡ್ ಮಾಡಬಹುದಿತ್ತು. ಒಂದೇ ಒಂದು ಎಲಿಮೆಂಟ್ ಇದೆ, ಇಟ್ ಈಸ್ ಆಲ್ಸೋ ಅ ಫೈನೈಟ್ ಸೆಟ್, ರೈಟ್? ನೆಕ್ಸ್ಟ್ ಒನ್, ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ಆ್ಯಂಡ್ 2x ಮೈನಸ್ 1 ಇಸ್ ಈಕ್ವಲ್ಸ್ ಟು 0. ಸೊ ಇದನ್ನು ಎಕ್ಸಿಗೆ ಸಾಲ್ವ್ ಮಾಡಿ ಏನು ಬರುತ್ತೆ? 2x ಮೈನಸ್ 1 ಇಸ್ ಈಕ್ವಲ್ಸ್ ಟು 0 ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 1/2 ಬರುತ್ತೆ, +1/2 ಬರುತ್ತೆ. ಸೊ ಎನಿಹಾವ್ ಇಟ್ ಇಸ್ ನಾಟ್ ಅ ನ್ಯಾಚುರಲ್ ನಂಬರ್. ಸೊ ನಮಗೆ ಯಾವುದೇ ವ್ಯಾಲಿಡ್ ಎಲಿಮೆಂಟ್ ಸೆಟ್ ಒಳಗಡೆ ಸಿಗಲ್ಲ. ಸೊ ಏನಂತ ಬರ್ಕೋಬೇಕು? ಇಟ್ ಈಸ್ ಅ ಎಂಟಿ ಸೆಟ್. ಎಂಟಿ ಸೆಟ್ ಬಂದರೆ ಏನು? ವಿಚ್ ಇಸ್ ಫೈನೈಟ್ ಅಂತ ಬರೀಬೇಕು. ನೆಕ್ಸ್ಟ್ ಕ್ವಶನು, ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ಆ್ಯಂಡ್ ಎಕ್ಸ್ ಇಸ್ ಅ ಪ್ರೈಮ್ ಅಂತ ಹೇಳ್ತಿದ್ದಾರೆ. ಸೊ ನ್ಯಾಚುರಲ್ ನಂಬರಲ್ಲಿರುವಂತಹ ಪ್ರೈಮ್ ನಂಬರ್ಸ್ನೆಲ್ಲ ಲಿಸ್ಟ್ ಮಾಡ್ತಾ ಬರಬೇಕು. ಸೊ ಯಾವುದೆಲ್ಲ ಮಾಡ್ತೀವಿ ನಾವು? 2, 3, 5, 7 ಸೊ ಆನ್. ನಮಗೆ ಎಂಡ್ ಗೊತ್ತಿಲ್ಲ, ಬಿಕಾಸ್ ಅವೆಲ್ಲನೂ ನ್ಯಾಚುರಲ್ ನಂಬರ್ಸೇ. So if we don't know what is the end, if we don't know the number of elements, then what we should write? It's a infinite set, right? Next one, x such that x belongs to n and x is a odd. So odd numbers na barita hogbeku. Again we don't know the end, so we have to write it as infinite. ಅರ್ಥ ಆಗಿದೆ ಅಲ್ವಾ? ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಕಲ್ಯಾಣ, ಈಕ್ವಲ್ ಸೆಟ್ಸ್ ಅಂತ ಇದೆ. ಸೊ ಎರಡು ಸೆಟ್ ಕೊಡ್ತಾರೆ, ಅದೆರಡು ಈಕ್ವಲ್ ಸೆಟ್ಸ್ ಅಂತ ನಾವು ಯಾವಾಗ ಹೇಳ್ತೀವಿ? ವೆನ್ ಇಟ್ ಕಂಟೈನ್ಸ್ ದ ಸೇಮ್ ಎಕ್ಸಾಕ್ಟ್ ಎಲಿಮೆಂಟ್. ಓಕೆ, ಯಾವೆಲ್ಲ ಎಲಿಮೆಂಟ್ಸ್ ಎ ಸೆಟ್ಟಲ್ಲಿದೆ, ದ ಸೇಮ್ ಎಲಿಮೆಂಟ್ ಶುಡ್ ಬಿ ದೇರ್ ಇನ್ ಬಿ, ದೆನ್ ವಿ ಸೇ ಇಟ್ ಇಸ್ ಅ ಈಕ್ವಲ್ ಸೆಟ್. ಓಕೆ,
ಸೊ ಹಾಗಾಗಿ ಬಟ್ ಆರ್ಡರ್ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಅದನ್ನು ನೆನ್ಪಿಟ್ಕೋಬೋದು. ನೀವು ಆಲ್ರೆಡಿ ಕಲ್ತಿದ್ದೀರಾ, ಆರ್ಡರ್ ಅನ್ನೋದು ಸೆಟ್ಟಲ್ಲಿ ಇಂಪಾರ್ಟೆಂಟ್ ಆಗಲ್ಲ. 1 2 3 ಬದಲು 3 1 2 ಇದ್ರೂ ಕೂಡ ದ ಸೇಮ್ ಸೆಟ್ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಎಕ್ಸಾಂಪಲ್ 7 ಏನಿದೆ, ಫೈಂಡ್ ದ ಪೇರ್ ಆಫ್ ಈಕ್ವಲ್ ಸೆಟ್ಸ್ ಇಫ್ ಎನಿ ಗಿವ್ ರೀಸನ್. ಸೊ ಇಲ್ಲಿ ನಾವೇನು ಮಾಡಬೇಕು, ಯಾವುದೆಲ್ಲ ಈಕ್ವಲ್ ಸೆಟ್ಸ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ರೈಟ್, ಫಸ್ಟು ಎಲ್ಲ ಸೆಟ್ಸನ್ನು ನಾವೇನು ಮಾಡೋಣ, ರೋಸ್ಟ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಆವಾಗ ನಮ್ಗೆ ಈಸಿ ಆಗುತ್ತೆ ಯಾವುದು ಈಕ್ವಲ್ ಸೆಟ್ಸ್ ಅಂತ ಹೇಳೋಕ್ಕೆ. ರೈಟ್, ಸೊ ಇವಾಗ ಫಸ್ಟ್ ಸೆಟ್ ಎನಿಹೌ 0 ಅಂತ ಡೈರೆಕ್ಟಾಗಿ ಅವರೇ ಕೊಟ್ಟಿದ್ದಾರೆ. ಸೆಕೆಂಡ್ ಸೆಟ್ ಏನಂತ ಮೆನ್ಷನ್ ಮಾಡಿದ್ದಾರೆ, ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 15 ಆ್ಯಂಡ್ ಎಕ್ಸ್ ಇಸ್ ಲೆಸ್ ದ್ಯಾನ್ 5. ಸೊ ಲೆಸ್ ದ್ಯಾನ್ 5 ಅಂತ ತೊಗೊಂಡ್ರೆ ನಿಮಗೆ 1 2 3 4 ಈ ಥರ ಎಲಿಮೆಂಟ್ ಸಿಗುತ್ತೆ. ಬಟ್ ಗ್ರೇಟರ್ ದ್ಯಾನ್ 15 ಆಗಬೇಕು, ಲೆಸ್ ದ್ಯಾನ್ 5 ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗುವಂತಹ ಯಾವುದೇ ಎಲಿಮೆಂಟ್ ಸಿಗಲ್ಲ, ಹೌದಲ್ವಾ? ಸೊ ಹಾಗಾಗಿ ಬಿ ಸೆಟ್ ಅನ್ನೋದೇನಾಗುತ್ತೆ, ಎಂಟಿ ಸೆಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ಸ್ ಟು 0 ಅಂತ ಇದೆ. ಸೊ ಹಾಗಾದರೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ನಮಗೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 5. ಸೊ ಸಿ ಸೆಟ್ಟಲ್ಲಿ 5 ಇಸ್ ದ ಓನ್ಲಿ ಎಲಿಮೆಂಟ್. ರೈಟ್, ಡಿ ಸೆಟ್ ಏನಿದೆ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 25. ಯಾವುದೇ ರಿಸ್ಟ್ರಿಕ್ಷನ್ ಕೊಟ್ಟಿಲ್ಲ, ಇಸ್ ಇಟ್ ನ್ಯಾಚುರಲ್ ನಂಬರ್ ಹೌದಾ ಅಲ್ವಾ ಅಂತೇನು ಮೆನ್ಷನ್ ಆಗಿಲ್ಲ. ಸೊ ವಿ ಕ್ಯಾನ್ ಟೇಕ್ ಬೋತ್ -5 ಆ್ಯಸ್ ವೆಲ್ ಆಸ್ +5. ರೈಟ್, ಸೊ ಇ ಈಸ್ ಈಕ್ವಲ್ಸ್ ಟು ಅ ಇಂಟಿಗ್ರಲ್ ಪಾಸಿಟಿವ್ ರೂಟ್ ಆಫ್ ದಿ ಈಕ್ವೇಷನ್. ಸೊ ಎಕ್ಸ್ ಸ್ಕ್ವೇರ್ -2x - 15 ಇಸ್ ಈಕ್ವಲ್ಸ್ ಟು 0 ಅಂತ ಇದೆ. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋದು ಹೇಗೆ ಅಂತ ನಾವು ಲಾಸ್ಟ್ ಕ್ಲಾಸಲ್ಲಿ ಕೂಡ ಕಲ್ತಿದ್ವಿ. ಸೊ ಇಲ್ಲಿ ಫಸ್ಟ್ ಮತ್ತು ಲಾಸ್ಟ್ ಟರ್ಮ್ದು ಪ್ರಾಡಕ್ಟ್ ತೊಗೋತೀವಿ. ಫಸ್ಟು -15x² ಸಿಗುತ್ತೆ. ಸೊ ಎರಡು ಫ್ಯಾಕ್ಟರ್ಸ್ ನಾನು ಯಾವುದೆರಡು ಚೂಸ್ ಮಾಡ್ಕೋಬಹುದು 15ಗೆ ಅಂತ ಅಂದರೆ 5 3s 15 ಅಂತ ಚೂಸ್ ಮಾಡಬಹುದು ಅಲ್ವಾ. ಬಟ್ ಇಲ್ಲಿ -x² ಇರೋದ್ರಿಂದ ನಮಗೆ ಎರಡರಲ್ಲಿ ಒಂದು ಫ್ಯಾಕ್ಟರ್ಗೆ ನೆಗೆಟಿವ್ ಸೈನ್ ತೊಗೋಬೇಕು. ಆ್ಯಂಡ್ ಇಫ್ ಯು ಆ್ಯಡ್ ಅ ಸಪ್ರೇಟ್ ಯು ಶುಡ್ ಗೆಟ್ -2x ಆಗಿರೋದ್ರಿಂದ ನಾವು ಲಾರ್ಜ್ ನಂಬರಿಗೆ ಮೈನಸ್ ಸೈನ್ ತೊಗೋತೀವಿ. ಸೊ -5x + 3x ತೊಗೋತೀವಿ. ಓಕೆ, ಆ್ಯಡ್ ಮಾಡಿದ್ರೆ -2 ಬಂತು, ಮಲ್ಟಿಪ್ಲೈ ಮಾಡಿದ್ರೆ -15 ಬಂತು. ರೈಟ್, ಸೊ ಇದನ್ನು ಸ್ಪ್ಲಿಟ್ ಮಾಡಿ ಬರೆದು ಕಾಮನ್ ತೊಗೊಂಡ್ರೆ ನಮಗೆ ಫ್ಯಾಕ್ಟರ್ ಸಿಗುತ್ತೆ. ಏನೆಲ್ಲ ಫ್ಯಾಕ್ಟರ್ ಸಿಕ್ತು, ಎಕ್ಸ್ -5 x + 3 ಸಿಕ್ತು. ಸೊ ಎಕ್ಸ್ ವ್ಯಾಲ್ಯೂಸ್ ಏನಾಗುತ್ತೆ ಹಾಗಾದರೆ 5 ಮತ್ತು -3 ಆಗುತ್ತೆ. ಬಟ್ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿದೆ ಇಂಟಿಗ್ರಲ್ ಪಾಸಿಟಿವ್ ರೂಟ್ನ ಮಾತ್ರ ತೊಗೊಳ್ಳಿ ಅಂತ. ಸೊ ಓನ್ಲಿ ದ ಪಾಸಿಟಿವ್ ವ್ಯಾಲ್ಯೂ 5 ಅನ್ನೋದನ್ನು ಮಾತ್ರ ನಾವಿಲ್ಲಿ ಚೂಸ್ ಮಾಡ್ಕೋತೀವಿ. ಓಕೆನಾ, ಈಗ ನಮಗೆ ಬಂದಿರೋ ಈ ABCDE ಸೆಟ್ಸಲ್ಲಿ ಯಾವುದು ಈಕ್ವಲ್ ಅಂತ ಚೆಕ್ ಮಾಡಬೇಕು. ಸೊ ಒಂದು ನೆನ್ಪಿಟ್ಕೊಳ್ಳಿ, ಎಂಟಿ ಸೆಟ್ಟಿಗೂ ಸೆಟ್ ಒಳಗಡೆ 0 ಬರೆಯೋದಕ್ಕೂ ಡಿಫ್ರೆನ್ಸ್ ಇದೆ. ಸೊ ಎಂಟಿ ಸೆಟ್ ಅಂದರೆ ಖಾಲಿ ಫ್ಲವರ್ ಬ್ರಾಕೆಟ್ ಬರೀಬೇಕು. ಬಟ್ ಇಲ್ಲಿ 0 ಇಸ್ ಅ ಎಲಿಮೆಂಟ್. ಸೊ ಹಾಗಾಗಿ A ಇಸ್ ಈಕ್ವಲ್ಸ್ ಟು B ಅಂತ ಬರೀಬಾರ್ದು. ರೈಟಾ, ನೆಕ್ಸ್ಟು ಸಿ ಸೆಟ್ಟಲ್ಲಿ ಕೂಡ ನಮಗೆ 5 ಅನ್ನೋದು ಎಲಿಮೆಂಟ್, ಈ ಸೆಟ್ಟಲ್ಲಿ ಕೂಡ 5 ಇಸ್ ದ ಓನ್ಲಿ ಎಲಿಮೆಂಟ್. ಸೊ ಹಾಗಾಗಿ E ಇಸ್ ಈಕ್ವಲ್ಸ್ ಟು C ಅಂತ ಬರೀಬಹುದು. ಸೊ ಅದೊಂದೇ ಇಲ್ಲಿ ಈಕ್ವಲ್ ಸೆಟ್ ಆಗಿ ಆನ್ಸರ್ ಬರುತ್ತೆ. ರೈಟ್, ನೆಕ್ಸ್ಟ್ ಲಾಸ್ಟ್ ಕ್ವಶನ್ನು, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಸೆಟ್ಸ್ ಆರ್ ಈಕ್ವಲ್, ಜಸ್ಟಿಫೈ ಯುವರ್ ಆನ್ಸರ್. ಸೊ ಫಸ್ಟ್ ಒನ್, ಎಕ್ಸ್ ದ ಸೆಟ್ ಆಫ್ ಲೆಟರ್ಸ್ ಇನ್ ಅಲಾಯ್ ಆ್ಯಂಡ್ ಬಿ ಇಸ್ ದ ಸೆಟ್ ಆಫ್ ಲೆಟರ್ಸ್ ಇನ್ ಲಾಯಲ್. ಸೊ ಇಲ್ಲಿ ಅಲಾಯಲ್ಲಿ ಯಾವೆಲ್ಲ ಲೆಟರ್ಸ್ ಬರುತ್ತೆ ಅಂತ ಬರ್ಕೊಳ್ಳಿ. ಏನೇನು ಬರ್ಕೋಬೋದು ನೀವು, ALOY ರಿಪೀಟ್ ಮಾಡಬಾರ್ದು ಎಲಿಮೆಂಟ್ಸ್, ನಿಮ್ಗೆ ಅದು ಗೊತ್ತು. ರೈಟ್, ನೆಕ್ಸ್ಟ್ ಒನ್ನು ಲಾಯಲಲ್ಲಿ ಬರೆದ್ರೂ ನಮಗೆ ಅದೇ ಎಲಿಮೆಂಟ್ ಬರುತ್ತೆ, ಬಟ್ ಇನ್ನು ಡಿಫ್ರೆಂಟ್ ಆರ್ಡರ್. ಆರ್ಡರ್ ನಮಗೆ ಚೇಂಜ್ ಆದರೂ ಪ್ರಾಬ್ಲಮ್ ಇಲ್ಲ, ಬಟ್ ದ ಎಲಿಮೆಂಟ್ ಶುಡ್ ಬಿ ಸೇಮ್. ಸೊ ಸೇಮ್ ಎಲಿಮೆಂಟ್, ಇಲ್ಲಿ A ಇದೆ, L ಇದೆ, O ಇದೆ, Y ಇದೆ. ಸೊ ಸೇಮ್ ಎಲಿಮೆಂಟ್ಸ್ ಇದರಲ್ಲೂ ಇರುತ್ತೆ. ಆರ್ಡರ್ ಏನಾದರೂ ಇರಲಿ, ತಲೆ ಕೆಡಿಸ್ಕೋಬಾರ್ದು. ಓಕೆ, ಸೊ ನಾವೇನು ಹೇಳ್ಬೋದು, ಎರಡು ಸೆಟ್ಸ್ ಆರ್ ಈಕ್ವಲ್ ಸೆಟ್ಸ್. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು B. ರೈಟ್, ಸೆಕೆಂಡ್ ಕ್ವಶನ್, A is equals to n such that n belongs to Z and n square is less than or equal to 4, and B is equals to x such that x belongs to R and x square minus 3x plus 2 is equals to 0. ಸೊ ಅಗೇನ್ ಇಲ್ಲಿ n square which is less than or equal to 4 ಅಂತ ಇದೆ. ಸೊ ಹಾಗಾಗಿ ನಾವು ಎಲ್ಲ ಇಂಟಿಜರ್ಸ್ನು ಬರೀಬೇಕು. ಅದನ್ನು ಸ್ಕ್ವೇರ್ ಮಾಡಿದ್ರೆ, ಆ ಇಂಟಿಜರ್ನ ಸ್ಕ್ವೇರ್ ಮಾಡಿದ್ರೆ ನಮಗೆ 4ಗಿಂತ ಚಿಕ್ಕ ನಂಬರ್ ಬರಬೇಕು, ಅದರ್ವೈಸ್ ಇಟ್ ಕ್ಯಾನ್ ಬಿ ಈಕ್ವಲ್. ರೈಟ್, ಸೊ ಯಾವುದೆಲ್ಲ ನಾನು ತೊಗೋಬೋದು, ಆಬ್ವಿಯಸ್ಲಿ 2 1 0 -1 -2. ಓಕೆ, ಝೆಡ್ ಇದ್ದರೆ ಕೇರ್ಫುಲ್ಲಾಗಿ ನೆಗೆಟಿವ್ ನಂಬರ್ಸ್ನ ತೊಗೊಳೋದನ್ನ ಮರಿಬೇಡಿ. ಓಕೆ, ನೆಕ್ಸ್ಟ್ ಸೆಟ್ ಏನು ಕೊಟ್ಟಿದ್ದಾರೆ, ನಮಗೊಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟಿದ್ದಾರೆ. ಸೊ x² - 3x + 2. ಅಗೇನ್ ವಾಟ್ ವಿ ಶುಡ್ ಡೂ, 2 ಆ್ಯಂಡ್ x² ಯು ಹ್ಯಾವ್ ಟು ಮಲ್ಟಿಪ್ಲೈ, +2x² ನಿಮಗೆ ಫ್ಯಾಕ್ಟರ್ ಬರೀಬೇಕು. ಸೊ ಯಾವ್ದು ಬರೋಣ, ಆಬ್ವಿಯಸ್ಲಿ 2x ಮತ್ತು 1x ಬರೀತೀರಾ. ನಮಗೆ ಪ್ರಾಡಕ್ಟ್ ಬಂದು ಪಾಸಿಟಿವೇ ಇರಬೇಕು, ಬಟ್ ದ ಸಮ್ ಬಂದು ನೆಗೆಟಿವಲ್ಲಿ ಬರಬೇಕು. ಸೊ ಆಬ್ವಿಯಸ್ಲಿ ಎರಡೂ ಏನಾಗಿರಬೇಕು, ನೆಗೆಟಿವ್ ಸೈನೇ ಆಗಿರಬೇಕು.
ಸೊ -2x -1x ಆವಾಗಲೇ ಆ್ಯಡ್ ಮಾಡಿದ್ರೆ ನಿಮಗೆ -3x ಬರುತ್ತೆ, ಮಲ್ಟಿಪ್ಲೈ ಮಾಡಿದ್ರೆ +2x² ಬರುತ್ತೆ. ಓಕೆ, ಸೊ ಈ ಎರಡು ಫ್ಯಾಕ್ಟರ್ಸ್ನ ತಗೊಂಡು ಸಿಂಪ್ಲಿಫೈ ಮಾಡ್ತೀವಿ. ಮಾಡಿದ್ರೆ ನಮಗೇನು ಬರುತ್ತೆ, ಎಕ್ಸ್ ವ್ಯಾಲ್ಯೂಸು 1 ಆ್ಯಂಡ್ 2 +1 ಮತ್ತು +2 ಬರುತ್ತೆ. ಓಕೆ, ಎರಡೇ ಸೊಲ್ಯೂಷನ್ ಸಿಕ್ಕಿದೆ ನಮಗಿಲ್ಲಿ. ಇವಾಗ ಈ ಎರಡು ಸೆಟ್ನ ಅಬ್ಸರ್ವ್ ಮಾಡಿ, ಎರಡು ಸೆಟ್ಟನ್ನು ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಎರಡು ಈಕ್ವಲ್ ಬರುತ್ತಾ ಅಂತಂದರೆ ನೋ, ರೈಟ್, ಎ ಇಸ್ ನಾಟ್ ಈಕ್ವಲ್ ಟು ಬಿ. ಸೊ ಇದಿಷ್ಟು ಯಾವುದು ಎಕ್ಸಸೈಸ್ 1.2ಗೆ ಮುಂಚೆ ಇರುವಂತಹ ಇಂಟ್ರೊಡಕ್ಷನ್ ಮತ್ತು ಎಕ್ಸಾಂಪಲ್ ಪಾರ್ಟ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಎಕ್ಸಸೈಸ್ 1.2ನ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.